ತಾರಕಕ್ಕೇರ್ತಾನೆ ಇತ್ತು. ಹಾಗಾದ್ರೆ ಇವತ್ತು ಬ್ರೇಕ್ ಬೀಳುತ್ತಾ ಬಿಜೆಪಿ ಪಾಳದಲ್ಲಿರುವಂತ ಬಣ ಬಡಿದಾಟ ಯತ್ನಾಳ್ ವರ್ಸಸ್ ವಿಜೇಂದ್ರ ಇವರಿಬ್ಬರ ಅಸಮಾಧಾನಕ್ಕೆ ವರಿಷ್ಠರ ಎಂಟ್ರಿ ಕೊಡುವಂತ ಚಾನ್ಸಸ್ ಇದ್ದು ನಾಯಕರೊಂದಿಗೆ ಸಭೆ ನಡೆಸೋದಕ್ಕೆ ಅಗರ್ವಾಲ್ ಅವರು ಆಗಮಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಅಸಮಾಧಾನಿತರೊಂದಿಗೆ ಸಭೆ ಕರೆಯಲಾಗಿದೆ. कोलार के बारे में बात कर रहे थे। ಬಣ ಬಡಿದಾಟಕ್ಕೆ ರಾಧಾ ಮೋಹನ್ ದಾಸ್ ಅವರು ಎಂಟ್ರಿ ಕೊಟ್ಟಿದ್ದು ಅಸಮಾಧಾನಿತರ ಸಭೆ ಕರೆದಿದ್ದಾರೆ. ಅಸಮಾಧಾನಿತರೊಂದಿಗೆ ಚರ್ಚೆ ನಡೆಸಿ ಆ ಬಳಿಕ ಅಸಮಾಧಾನ ಏನಿದೆ ಅದನ್ನು ಸಮಾಧಾನ ಪಡಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಯಾಕಂದರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಒಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ಯತ್ನಾಳ್ ಬಣ ಅನ್ನುವಂತಾಗಿದೆ. ಇವರು ಅವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಅವರು ಇವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಇದೇ ಆಗೋಗಿದೆ. ಇದು ಎಲ್ಲ ಒಂದು ಕಡೆ ರಾಜಕೀಯ ಪಡಸಾಲೆಯಲ್ಲಿ ಬಿಜೆಪಿಯ ಶಿಸ್ತು ಪಕ್ಷ ಯಾವುದೂ ಸರಿ ಇಲ್ಲ ಅಂತೇಳಿ ಬಿಂಬಿತ ಆಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ವರಿಷ್ಠರು ಎಂಟ್ರಿ ಕೊಟ್ಟಿದ್ದಾರೆ. ನೋಡಬೇಕು ಮದ್ದು ಅರಿಯುತ್ತಾರಾ ಅಂತೆ. कोलार के बारे में बात कर रहे थे। ಬರ್ತಾರೆ ಇನ್ನೊಂದು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇತ್ತು. ಹಾಗಾದ್ರೆ ಇವತ್ತು ಬ್ರೇಕ್ ಬೀಳುತ್ತಾ ಬಿಜೆಪಿ ಪಾಳ್ಯದಲ್ಲಿರುವಂಥ ಬಣ ಬಡಿದಾಟ ಯತ್ನಾಳ್ ವರ್ಸಸ್ ವಿಜೇಂದ್ರ ಇವರಿಬ್ಬರ ಅಸಮಾಧಾನಕ್ಕೆ ವರಿಷ್ಠರ ಎಂಟ್ರಿ ಕೊಡುವಂಥ ಚಾನ್ಸಸ್ ಇದ್ದು ನಾಯಕರೊಂದಿಗೆ ಸಭೆ ನಡೆಸೋದಕ್ಕೆ ಅಗರ್ವಾಲ್ ಅವರು ಆಗಮಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಅಸಮಾಧಾನಿತರೊಂದಿಗೆ ಸಭೆ ಕರೆಯಲಾಗಿದೆ. कोलार के बारे में बात कर रहे थे। ಬಣ ಬಡಿದಾಟಕ್ಕೆ ರಾಧಾ ಮೋಹನ್ ದಾಸ್ ಅವರು ಎಂಟ್ರಿ ಕೊಟ್ಟಿದ್ದು ಅಸಮಾಧಾನಿತರ ಸಭೆ ಕರೆದಿದ್ದಾರೆ. ಅಸಮಾಧಾನಿತರೊಂದಿಗೆ ಚರ್ಚೆ ನಡೆಸಿ ಆ ಬಳಿಕ ಅಸಮಾಧಾನ ಏನಿದೆ ಅದನ್ನು ಸಮಾಧಾನ ಪಡಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಯಾಕಂದರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಒಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ಯತ್ನಾಳ್ ಬಣ ಅನ್ನುವಂತಾಗಿದೆ. ಇವರು ಅವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಅವರು ಇವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಇದೇ ಆಗೋಗಿದೆ. ಇದು ಎಲ್ಲ ಒಂದು ಕಡೆ ರಾಜಕೀಯ ಪಡಸಾಲೆಯಲ್ಲಿ ಬಿಜೆಪಿಯ ಶಿಸ್ತು ಪಕ್ಷ ಯಾವುದೂ ಸರಿ ಇಲ್ಲ ಅಂತೇಳಿ ಬಿಂಬಿತ ಆಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ವರಿಷ್ಠರು ಎಂಟ್ರಿ ಕೊಟ್ಟಿದ್ದಾರೆ. ನೋಡಬೇಕು ಮದ್ದು ಅರಿಯುತ್ತಾರಾ ಅಂತೆ. सबको है।
ಬರ್ತಾರೆ ಅವ್ರು. ಇನ್ನೊಂದು 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 ಶಲ್ಯ ಕೊಡಪ್ಪ. ಕೋಲಾರಕ್ಕೆ ಬರೋ ಮಾತಾಡುತ್ತೆ. ಬರ್ತಾರೆ ಅವ್ರು. ಇನ್ನೊಂದು 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 ಶಲ್ಯ ಕೊಡಪ್ಪ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಹಾಗಾದ್ರೆ ಇವತ್ತು ಬ್ರೇಕ್ ಬೀಳುತ್ತಾ ಬಿಜೆಪಿ ಪಾಳ್ಯದಲ್ಲಿರುವಂಥ ಬಣ ಬಡಿದಾಟ? ಯತ್ನಾಳ್ ವರ್ಸಸ್ ವಿಜೇಂದ್ರ, ಇವರಿಬ್ಬರ ಅಸಮಾಧಾನಕ್ಕೆ ವರಿಷ್ಠರು ಎಂಟ್ರಿ ಕೊಡುವಂಥ ಚಾನ್ಸಸ್ ಇದ್ದು ನಾಯಕರೊಂದಿಗೆ ಸಭೆ ನಡೆಸೋದಕ್ಕೆ ಅಗರ್ವಾಲ್ ಅವರು ಆಗಮಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಅಸಮಾಧಾನಿತರೊಂದಿಗೆ ಸಭೆ ಕರೆಯಲಾಗಿದೆ. ಇನ್ನೊಂದು ಶಲ್ಯ ಕೊಡಪ್ಪ. ಕೋಲಾರಕ್ಕೆ ಬರೋ ಮಾತಾಡುತ್ತೆ. ಬಣ ಬಡಿದಾಟಕ್ಕೆ ರಾಧಾ ಮೋಹನ್ ದಾಸ್ ಅವರು ಎಂಟ್ರಿ ಕೊಟ್ಟಿದ್ದು ಅಸಮಾಧಾನಿತರ ಸಭೆ ಕರೆದಿದ್ದಾರೆ. ಅಸಮಾಧಾನಿತರೊಂದಿಗೆ ಚರ್ಚೆ ನಡೆಸಿ ಆ ಬಳಿಕ ಅಸಮಾಧಾನ ಏನಿದೆ ಅದನ್ನು ಸಮಾಧಾನ ಪಡಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಯಾಕಂದರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಒಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ಯತ್ನಾಳ್ ಬಣ ಅನ್ನುವಂತಾಗಿದೆ. ಇವರು ಅವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಅವರು ಇವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಇದೇ ಆಗೋಗಿದೆ. ಇದು ಎಲ್ಲ ಒಂದು ಕಡೆ ರಾಜಕೀಯ ಪಡಸಾಲೆಯಲ್ಲಿ ಬಿಜೆಪಿಯ ಶಿಸ್ತು ಪಕ್ಷ ಯಾವುದೂ ಸರಿ ಇಲ್ಲ ಅಂತೇಳಿ ಬಿಂಬಿತ ಆಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ವರಿಷ್ಠರು ಎಂಟ್ರಿ ಕೊಟ್ಟಿದ್ದಾರೆ. ನೋಡಬೇಕು ಮದ್ದು ಅರಿಯುತ್ತಾರಾ ಅಂತೆ. ಬರ್ತಾರೆ ಅವ್ರು. ಇನ್ನೊಂದು 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 ಶಲ್ಯ ಕೊಡಪ್ಪ. ಕೋಲಾರಕ್ಕೆ ಬರೋ ಮಾತಾಡುತ್ತೆ. ಬರ್ತಾರೆ ಅವ್ರು. ಇನ್ನೊಂದು 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 ಶಲ್ಯ ಕೊಡಪ್ಪ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಹಾಗಾದ್ರೆ ಇವತ್ತು ಬ್ರೇಕ್ ಬೀಳುತ್ತಾ ಬಿಜೆಪಿ ಪಾಳ್ಯದಲ್ಲಿರುವಂಥ ಬಣ ಬಡಿದಾಟ? ಯತ್ನಾಳ್ ವರ್ಸಸ್ ವಿಜೇಂದ್ರ, ಇವರಿಬ್ಬರ ಅಸಮಾಧಾನಕ್ಕೆ ವರಿಷ್ಠರು ಎಂಟ್ರಿ ಕೊಡುವಂಥ ಚಾನ್ಸಸ್ ಇದ್ದು ನಾಯಕರೊಂದಿಗೆ ಸಭೆ ನಡೆಸೋದಕ್ಕೆ ಅಗರ್ವಾಲ್ ಅವರು ಆಗಮಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಅಸಮಾಧಾನಿತರೊಂದಿಗೆ ಸಭೆ ಕರೆಯಲಾಗಿದೆ. ಇನ್ನೊಂದು ಶಲ್ಯ ಕೊಡಪ್ಪ.
ಬಣ ಬಡಿದಾಟಕ್ಕೆ ರಾಧಾ ಮೋಹನ್ ದಾಸ್ ಅವರು ಎಂಟ್ರಿ ಕೊಟ್ಟಿದ್ದು, ಅಸಮಾಧಾನಿತರ ಸಭೆ ಕರೆದಿದ್ದಾರೆ. ಅಸಮಾಧಾನಿತರೊಂದಿಗೆ ಚರ್ಚೆ ನಡೆಸಿ ಆ ಬಳಿಕ ಅಸಮಾಧಾನ ಏನಿದೆ ಅದನ್ನು ಸಮಾಧಾನ ಪಡಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತೀನಿ. ಯಾಕಂದರೆ ರಾಜ್ಯ BJP ಪಾಳ್ಯದಲ್ಲಿ ಒಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ಯತ್ನಾಳ್ ಬಣ ಅನ್ನುವಂತಾಗಿದೆ. ಇವರು ಅವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಅವ್ರು ಇವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಇದೇ ಆಗೋಗಿದೆ. ಇದು ಎಲ್ಲೋ ಒಂದು ಕಡೆ ರಾಜಕೀಯ ಪಡಸಾಲೆಯಲ್ಲಿ BJPಯ ಶಿಸ್ತು ಪಕ್ಷ ಯಾವುದೂ ಸರಿ ಇಲ್ಲ ಅಂತೇಳಿ ಬಿಂಬಿತ ಆಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ವರಿಷ್ಠರು ಎಂಟ್ರಿ ಕೊಟ್ಟಿದ್ದಾರೆ. ನೋಡಬೇಕು ಮದ್ದು ಅರಿಯುತ್ತಾರಾ ಅಂತೆ. ಬರ್ತಾರೆ ಇನ್ನೊಂದು ಶಾಲೆ ಕೂಡ